ಚರಕ ಎಂದರೆ ಕೇವಲ ಕೈಮಗ್ಗವಲ್ಲ, ಅದು ಮಹಿಳೆಯರ ಕೈಯಲ್ಲಿ ನೇಯ್ದ ಸ್ವಾವಲಂಬನೆಯ ಕನಸು. ಮಹಿಳೆಯರಿಗೆ ಅವಕಾಶ ನೀಡಿದಾಗ ಅವರು ಬದುಕನ್ನಷ್ಟೇ ಅಲ್ಲ, ಸಮಾಜವನ್ನೇ ರೂಪಿಸುತ್ತಾರೆ. ಅದೇ ಚರಕದ ಕತೆ. ಸಹಕಾರದಿಂದ ಶಕ್ತಿ, ಶಕ್ತಿಯಿಂದ ಸ್ವಾಭಿಮಾನ, ಇದೇ ಚರಕದ ತತ್ವ. ಚರಕದಲ್ಲಿ ಪ್ರತಿಯೊಂದು ನೂಲು ಗೌರವದಿಂದ ನೇಯ್ದ ಬದುಕಿನ ಕಥೆಯನ್ನು ಹೇಳುತ್ತದೆ. ದುಬಾರಿಯಲ್ಲ ಕೈಮಗ್ಗ, ಸರಳ ಬದುಕಿಗೆ ಸೂಕ್ತವಾದ ಸುಸ್ಥಿರ ಸೌಂದರ್ಯವೇ ಚರಕ. ಚರಕ ಮಹಿಳೆಯರ ಕೈಯಲ್ಲಿ ನೇಯ್ದ ಸ್ವಾವಲಂಬನೆಯ ಕತೆ. ಮಲೆನಾಡಿನ ಹೃದಯದಲ್ಲಿ ಹುಟ್ಟಿದ ಮಹಿಳಾ ಶಕ್ತಿಯ ಕೈಮಗ್ಗ ಕ್ರಾಂತಿ ಚರಕ. ಸಹಕಾರದಿಂದ ಸಮಾಜ ಪರಿವರ್ತನೆ ಸಾಧ್ಯವೆಂಬುದಕ್ಕೆ ಚರಕವೇ ಸಾಕ್ಷಿಯಾಗಿದೆ. ಇಲ್ಲಿದೆ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಕಿರು ಪರಿಚಯ ಮಾಡುವ ಒಂದು ಸಣ್ಣ ಪ್ರಯತ್ನ. ಭಾರತದಲ್ಲಿ ಸಹಕಾರ ಕ್ಷೇತ್ರವು ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ ಮತ್ತು ಸ್ವಾವಲಂಬನೆಗೆ ಶಕ್ತಿಯಾದ ಮಾಧ್ಯಮವಾಗಿದೆ. ವಿಶೇಷವಾಗಿ ಮಹಿಳಾ ಸಹಕಾರ ಸಂಘಗಳು ಗ್ರಾಮೀಣ ಸಮಾಜದಲ್ಲಿ ಮಹತ್ತರ ಬದಲಾವಣೆಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಇಂತಹ ಯಶಸ್ವಿ ಮಹಿಳಾ ಸಹಕಾರ ಸಂಘಗಳ ಪೈಕಿ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಒಂದು ವಿಶಿಷ್ಟ ಮತ್ತು ಮಾದರಿ ಸಂಸ್ಥೆಯಾಗಿದೆ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡು ಸಮೀಪದ ಭೀಮನಕೋಣೆ ಗ್ರಾಮದಲ್ಲಿ ಪಶ್ಚಿಮ ಘಟ್ಟದ ಹಸಿರಿನ ಮಡಿಲಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚರಕ ಸಹಕಾರ ಸಂಘ ಮಹಿಳಾ ಸಬಲೀಕರಣ, ಪರಿಸರ ಸ್ನೇಹಿ ಕೈಗಾರಿಕೆ ಮತ್ತು ಸಹಕಾರ ತತ್ವಗಳ ಜೀವಂತ ಉದಾಹರಣೆಯಾಗಿದೆ. ಚರಕ ಸಹಕಾರ ಸಂಸ್ಥೆಗೆ ಚಾಲನೆ ದೊರೆತಿದ್ದು 1994ರಲ್ಲಿ. ಈ ಸಂಸ್ಥೆಯ ಸಂಸ್ಥಾಪಕರಾದ ಪ್ರಸನ್ನರವರು ಪ್ರಸಿದ್ಧ ನಾಟಕಕಾರರು, ಸಾಮಾಜಿಕ ಹೋರಾಟಗಾರರು ಮತ್ತು ಚಿಂತಕರು. ಅವರ ಕನಸು ಸ್ಪಷ್ಟವಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಗೌರವಯುತ ಉದ್ಯೋಗ ಒದಗಿಸುವುದು ಮತ್ತು ಹಸ್ತಚಲಿತ ಬಟ್ಟೆಗಳನ್ನು ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಲಭ್ಯವಾಗುವಂತೆ ಮಾಡುವುದು. ಸಾಮಾನ್ಯವಾಗಿ ಕೈಮಗ್ಗ ಮತ್ತು ಹಸ್ತಚಲಿತ ಬಟ್ಟೆಗಳನ್ನು ದುಬಾರಿ ಮತ್ತು ನಗರದ ಶ್ರೀಮಂತರ ವಸ್ತು ಎಂಬ ದೃಷ್ಟಿಯಿಂದ ನೋಡಲಾಗುತ್ತದೆ. ಈ ತಪ್ಪು ಕಲ್ಪನೆಯನ್ನು ಪ್ರಶ್ನಿಸುವುದೇ ಚರಕದ ಮೂಲತತ್ವವಾಗಿತ್ತು. ಮಧ್ಯವರ್ತಿಗಳು, ಫ್ಯಾಷನ್ ಬೂಟಿಕ್ಗಳು ಮತ್ತು ಹೆಚ್ಚುವರಿ ಮಾರುಕಟ್ಟೆ ವೆಚ್ಚಗಳಿಂದ ಕೈಮಗ್ಗ ಬಟ್ಟೆಗಳ ಬೆಲೆ ಏರುತ್ತದೆ ಎಂಬ ಸತ್ಯವನ್ನು ಚರಕ ಬಯಲಿಗೆ ತಂದಿತು. ಪ್ರಸನ್ನರವರ ಕನಸು ಮಲೆನಾಡಿನ ಹೃದಯ ಭಾಗದಲ್ಲಿ ಪರಿಸರ ಸ್ನೇಹಿ ಗ್ರಾಮೀಣ ಕೈಗಾರಿಕೆಯನ್ನು ಸ್ಥಾಪಿಸುವುದು. ಈ ದೃಷ್ಟಿಯ ಫಲವಾಗಿ ಚರಕವನ್ನು ಸಂಪೂರ್ಣ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘವಾಗಿ ಅಧಿಕೃತಗೊಳಿಸಲಾಯಿತು. ಆರಂಭದಲ್ಲಿ ಕೇವಲ 13 ಮಹಿಳೆಯರು, 2 ಹೊಲಿಗೆ ಯಂತ್ರಗಳು ಮತ್ತು ಒಂದು ಸಣ್ಣ ಶೆಡ್ ಇಷ್ಟೇ ಚರಕದ ಸಂಪತ್ತು. ಆದರೆ ದೃಢ ನಂಬಿಕೆ ಮತ್ತು ಸಹಕಾರದಿಂದ ಇಂದು ಅದು ದೊಡ್ಡ ಗ್ರಾಮೀಣ ಕೈಗಾರಿಕೆಯಾಗಿ ಬೆಳೆಯಿತು. ಚರಕ ಮಹಿಳಾ ಸಹಕಾರ ಸಂಘವು ಒಂದು ಸ್ವಯಂ ಸಂಪೂರ್ಣ ಮತ್ತು ಸ್ವಾವಲಂಬಿ ಕೈಗಾರಿಕಾ ಸಂಸ್ಥೆಯಾಗಿ ರೂಪುಗೊಂಡಿದೆ. ಇಲ್ಲಿ ಹತ್ತಿಯ ನೂಲು ಖರೀದಿಸಿದ ನಂತರ ಉತ್ಪಾದನೆಯ ಎಲ್ಲ ಹಂತಗಳು ಸಂಸ್ಥೆಯೊಳಗೆ ನಡೆಯುತ್ತವೆ. ಚರಕದಲ್ಲಿ ನಡೆಯುವ ಪ್ರಮುಖ ಕಾರ್ಯಚಟುವಟಿಕೆಗಳೆಂದರೆ ನೈಸರ್ಗಿಕ ಬಣ್ಣಗಳಿಂದ ನೂಲಿನ ಬಣಿಸುವಿಕೆ, ರೀಲಿಂಗ್ ಮತ್ತು ನೇಯ್ಗೆ, ಹಸ್ತಚಲಿತ ಬಟ್ಟೆ ಉತ್ಪಾದನೆ, ಮುದ್ರಣ, ಕಸೂತಿ ಮತ್ತು ವಿನ್ಯಾಸ, ಹೊಲಿಗೆ ಮತ್ತು ಉಡುಪು ತಯಾರಿಕೆ, ಸಂಗ್ರಹಣೆ, ಗುಣಮಟ್ಟ ನಿಯಂತ್ರಣ ಮತ್ತು ಮಾರುಕಟ್ಟೆ. ಚರಕ ಸಂಘದ ನಿಜವಾದ ಶಕ್ತಿ ಅದರ ಮಹಿಳಾ ನೇತೃತ್ವ ಮತ್ತು ಸಮಾನತೆಯ ಆಡಳಿತ ವ್ಯವಸ್ಥೆ. ತನಗಾಗಿ ಎಲ್ಲರೂ, ಎಲ್ಲರಿಗಾಗಿ ತಾನು ಎಂಬ ಸಹಕಾರ ತತ್ವದಡಿಯಲ್ಲಿ ಆಡಳಿತವನ್ನು ರೂಪಿಸಿಕೊಂಡು
ಚರಕ ಸಹಕಾರ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಇದರ ಜೊತೆಗೆ ಚರಕ ಸಂಸ್ಥೆಯು ಮಹಿಳೆಯರಿಗೆ ನೀಡುವ ಸೌಲಭ್ಯಗಳೆಂದರೆ ಶಿಶುಪಾಲನಾ ಕೇಂದ್ರ, ಕಡಿಮೆ ದರದ ಆಹಾರ, ಆರೋಗ್ಯ ವಿಮೆ, ವಾರ್ಷಿಕ ಬೋನಸ್, ಹೆರಿಗೆ ರಜಾ ಮತ್ತು ಕುಟುಂಬ ಸ್ನೇಹಿ ಕೆಲಸದ ವಾತಾವರಣವನ್ನು ನಿರ್ಮಿಸಿರುವ ಮೂಲಕ ಮಹಿಳಾ ಸದಸ್ಯರಿಗೆ ಉತ್ತೇಜನವನ್ನು ನೀಡುತ್ತಿದೆ. ಚರಕ ಸಂಘದ ಪ್ರಭಾವ ಆರ್ಥಿಕ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಸಾಮಾಜಿಕ ಪರಿವರ್ತನೆಯ ಸಾಧನವಾಗಿದೆ. ಹಿಂದೆ ಅಡಿಕೆ ತೋಟದಲ್ಲಿ ಋತುಮಾನ ಆಧಾರಿತ ಕೂಲಿ ಕೆಲಸ ಮಾಡುತ್ತಿದ್ದ ಅನೇಕ ಮಹಿಳೆಯರು ಇಂದು ಸ್ಥಿರ ಆದಾಯ ಹೊಂದಿದ್ದಾರೆ. ಚರಕದ ಮೂಲಕ ಕುಟುಂಬಗಳ ಜೀವನ ಮಟ್ಟ ಸುಧಾರಿಸಿದೆ. ಮಹಿಳೆಯರಿಗೆ ಸಮಾಜದಲ್ಲಿ ಗೌರವ ದೊರಕಿದೆ. ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಬೆಳೆದಿದೆ. ಒಂದು ಕಾಲದಲ್ಲಿ ಬಡತನದಲ್ಲಿ ಬದುಕಿದ್ದ ಈ ಮಹಿಳೆಯರು ಇಂದು ಆತ್ಮಸ್ಥೈರ್ಯ ತುಂಬಿದ ಮಹಿಳೆಯರಾಗಿ ರೂಪುಗೊಂಡಿದ್ದಾರೆ. ತಾವೇ ತಯಾರಿಸಿದ ಕೈಮಗ್ಗದ ಸೀರೆಗಳು ಮತ್ತು ಉಡುಪುಗಳನ್ನು ಧರಿಸುವ ಹೆಮ್ಮೆ ಅವರಲ್ಲಿದೆ. ಅವರ ಹೇಳಿಕೆಯ ಮಾತು ಒಂದೇ: ಚರಕ ನಮಗೆ ಹಣವಷ್ಟೇ ಅಲ್ಲ, ಗೌರವ, ಸ್ನೇಹ ಮತ್ತು ಬದುಕಿನ ಹೊಸ ಅರ್ಥವನ್ನು ಕೊಟ್ಟಿದೆ. ಚರಕ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘವು ಕೇವಲ ಒಂದು ಉತ್ಪಾದನಾ ಘಟಕವಲ್ಲ, ಅದು ಸಹಕಾರ ತತ್ವ, ಮಹಿಳಾ ಶಕ್ತಿ ಮತ್ತು ಗ್ರಾಮೀಣ ಸ್ವಾವಲಂಬನೆಯ ಜೀವಂತ ಮಾದರಿ. ಗ್ರಾಮೀಣದಿಂದ ನಗರಕ್ಕೆ ಹರಿಯುವ ಶ್ರಮ ಮತ್ತು ಹಣವನ್ನು ಮತ್ತೆ ಗ್ರಾಮಕ್ಕೆ ತಿರುಗಿಸುವ ಪ್ರಯತ್ನವೇ ಚರಕ. ಮಹಿಳೆಯರು ನಿರ್ಧಾರ ಕೈಗೊಳ್ಳುವ ಸಂಸ್ಥೆ ಹೇಗೆ ಸಮಾಜವನ್ನು ಬದಲಿಸಬಹುದು ಎಂಬುದಕ್ಕೆ ಚರಕವೇ ಸ್ಪಷ್ಟ ಸಾಕ್ಷಿಯಾಗಿದೆ. ಚರಕ ಮಹಿಳೆಯರ ಕೈಯಲ್ಲಿ ನೇಯ್ದ ಸ್ವಾವಲಂಬನೆಯ ಕತೆ.